ಬ್ರದರ್ಸ್ ಇನ್ನೊಂದು ಮ್ಯಾಚ್ ಪ್ರಿವ್ಯೂ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಆಫ್ಟರ್ T20 ಮ್ಯಾಚ್ ಕಂಟಿನ್ಯೂಸ್ಲಿ ಲಾಸ್ ಆಗಿ ಇವತ್ತು ಫಸ್ಟ್ ನೇ ODI ಮ್ಯಾಚ್ ಸ್ಟಾರ್ಟ್ ಕೂಡ ಆಗ್ತದೆ. ಏನೋ ವೇಟ್ ಮಾಡ್ತಿದ್ವಿ ಅಲ್ಲೋ ಗೊತ್ತಿಲ್ಲ. ವಿರಾಟ್ ಕೊಹ್ಲಿ ಮತ್ತೆ ರೋಹಿತ್ ಶರ್ಮನ್ ಬ್ಯಾಟಿಂಗ್ ಅಂತೂ ನಾನಂತೂ ಸಖತ್ ವೇಟ್ ಮಾಡ್ತಿದ್ದೀನಿ. ಇಷ್ಟು ದಿನ ಇವರ ಕೆಟ್ಟ ಪರ್ಫಾರ್ಮೆನ್ಸ್ ನೋಡಿ 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 ನಮ್ಗಂತೂ ಸಾಕಾಗಿ ಹೋಗ್ಬಿಟ್ಟಿದೆ. ಇವತ್ತು ನಂಗೂ ಗೊತ್ತು ನೀವು ಕೂಡ ಸಖತ್ ವೆಯ್ಟ್ ಮಾಡ್ತಾ ಇರ್ತೀರಾ ಅಂತ. ಈಗಾಗಲೇ ಲೆಜೆಂಡ್ಸ್ಗಳು ಬ್ಯಾಕ್ ಆಗ್ಬಿಟ್ಟಿದ್ದಾರೆ ಟೀಮಿಗೆ. ಸೊ ಹಾಗಾಗಿ ಯಾವ ತರ ಪರ್ಫಾರ್ಮ್ ಮಾಡ್ತಾರೆ ಏನು ಅಂತ ನೋಡ್ಬೇಕು. ಅದಾದ್ಮೇಲೆ ಇವತ್ತಿನ ಮ್ಯಾಚ್ ಅನ್ನ ಕಂಪ್ಲೀಟ್ ಆಗಿ ಅನಲೈಸಿಸ್ ಕೂಡ ಮಾಡ್ತಾ ಹೋಗೋಣ. ಪಿಚ್ ರಿಪೋರ್ಟ್ ಯಾವ ತರ ಇದೆ, ಪ್ಲೇಯರ್ ಕಂಡೀಷನ್ ಯಾವ ತರ ಇದೆ, ಪ್ಲೇಯಿಂಗ್ ಲೆವೆನ್ ಯಾವ ತರ ಇರ್ಬೋದು, ಮತ್ತೆ ಅದಾದ್ಮೇಲೆ ಯಾರು ಇಲ್ಲಿ ಫೈನಲ್ ಆಗಿ ವಿನ್ ಆಗ್ಬೋದು ಇವತ್ತು. ಅಂದ್ರೆ ಏನಕ್ಕೆ ಅಂದ್ರೆ ಈಗ ನೋಡಿ T20 ಮ್ಯಾಚ್ ಅಲ್ಲಿ ಬ್ಯಾಕ್ ಟು ಬ್ಯಾಕ್ 4 ಮ್ಯಾಚ್ ಅನ್ನ ಲಾಸ್ ಕೂಡ ಆಗಿರೋದು. ಅದು ಒಂದು ಮಳೆ ಒಂದು ಲಾಸ್ ಕೂಡ ಆಯ್ತು. ಇನ್ ಕೇಸ್ ಅದು ನಡೆದಿತ್ತು ಅಂದ್ರೆ ಕಂಪ್ಲೀಟ್ ಆಗಿ ವಾಶ್ಔಟ್ ಇನ್ನೇನು ವಾಶ್ಔಟ್ ಲೆಕ್ಕ ಅದು. ಆದ್ರೂ ಕೂಡ ಈಗಿಂದ ಅಸಲಿ ಆಟ ಸ್ಟಾರ್ಟ್ ಕೂಡ ಆಗೋದು. ಈಗ ಲೆಜೆಂಡ್ಸ್ ಗಳು ಕೂಡ ಟೀಮಿಗೆ ಬಂದಿರೋದ್ರಿಂದ ಹಾಗಾಗಿ ಯಾವ ತರ ಗೇಮ್ ಅನ್ನ ಆಡ್ತಾರ ಅನ್ನೋ ಕ್ಯೂರಿಯಾಸಿಟಿ ಎಲ್ಲರೂ ಕೂಡ ಇದ್ದೇ ಇರುತ್ತೆ. ನೋಡೋಣ ಇವತ್ತಿನ ವಿಡಿಯೋದಲ್ಲಿ ಒಂದೊಂದಾಗೆ ನೋಡ್ತಾ ಹೋಗೋಣ. ವಿಡಿಯೋ ಲಾಸ್ಟ್ ತನಕ ನೋಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ. ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ಮತ್ತೆ ನಿಮ್ ಪ್ರಕಾರ ಇವತ್ತಿನ ಮ್ಯಾಚ್ ಅನ್ನ ಯಾರು ಹೊಡಿಬಹುದು ಅಂತ ಕಾಮೆಂಟ್ ಮಾಡಿ. ಗುರು ಇವತ್ತಿನ ವಿಡಿಯೋವನ್ನ ಶುರುವೋಣ. ಇವತ್ತಿನ ಮ್ಯಾಚ್ ನಡೀತಿರೋದೆ ಇಂಗ್ಲೆಂಡ್ ಅವ್ರ ಹೋಮ್ ಗ್ರೌಂಡ್ ಕೂಡ ಆಗಿದೆ. ಎಡ್ ಬಾಸ್ಟನ್ ಪಿಚ್ ಅಲ್ಲಿ ಮ್ಯಾಚ್ ಕೂಡ ನಡೀತಿದೆ. ಈ ಪಿಚ್ ಯಾವ ತರ ಅಂದ್ರೆ ಇಲ್ಲಿ ಬ್ಯಾಟ್ಸ್ಮನ್ಸ್ ಗಳಿಗೆ ಕೂಡ ಅದೇ ರೀತಿ ಅಡ್ವಾಂಟೇಜ್ ಕೂಡ ಸಿಗುತ್ತೆ, ಮತ್ತೆ ಫಾಸ್ಟ್ ಬಾಲ್ಸ್ ಗೆ ಜಾಸ್ತಿ ಅಡ್ವಾಂಟೇಜ್ ಕೂಡ ಸಿಗುತ್ತೆ. ಅಂದ್ರೆ ಇದು ಶಾರ್ಟ್ ಬೌಂಡರ್ಸ್ ಪಿಚ್ ಆಗಿರೋದ್ರಿಂದ ಬ್ಯಾಟಿಂಗಿಗೆ ಹೇಳಿ ಮಾಡಿಸಿದ ಪಿಚ್ ಕೂಡ ಆಗಿದೆ. ಅದಾದ್ಮೇಲೆ ನನಗೆ ಶಾರ್ಟ್ ಬೌಂಡ್ರೀಸ್ ಪಿಚ್ ಆದ್ರೆ ಸ್ವಲ್ಪ ಭಯ ಆಗ್ಬಿಡುತ್ತೆ. ಏನಕ್ಕೆ ಅಂದ್ರೆ ಇಂಗ್ಲೆಂಡ್ ಟೀಮ್ ಅಲ್ಲಿ ಯಾವ ತರ ಬ್ಯಾಟಿಂಗ್ ಡೆಪ್ತ್ ಇದೆ ನೀವೇ ನೋಡಿದ್ರ. ಹಾಗಂತ ಈಗ ನಮ್ಮ ಇಂಡಿಯಾದಲ್ಲೂ ಕೂಡ ಕಡಿಮೆ ಇಲ್ಲ. ಈಗ ಲೆಜೆಂಡ್ಸ್ ಗಳು ಕೂಡ ಬ್ಯಾಕ್ ಆಗಿರೋದ್ರಿಂದ ಟೀಮ್ ಸ್ಟ್ರಾಂಗ್ ಕೂಡ ಕಾಣಿಸ್ತದೆ. ಯಾವ ತರ ಪರ್ಫಾರ್ಮ್ ಮಾಡ್ತಾರೆ ಅಂತ ನಾ ಕಾದ್ ನೋಡ್ಬೇಕಷ್ಟೇ. ಶುಭ್ಮನ್ ಗಿಲ್ ನ ಕ್ಯಾಪ್ಟನ್ಸಿಯಲ್ಲಿ ODI ಇವತ್ತು ಸ್ಟಾರ್ಟ್ ಕೂಡ ಆಗ್ತಿದೆ. ಯಾವ ತರ ಪರ್ಫಾರ್ಮ್ ಮಾಡ್ತಾರೆ ಅಂತ ನೋಡ್ಬೇಕು. ಅದಾದ್ಮೇಲೆ ಈ ಪಿಚ್ ಅಲ್ಲಿ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಏನಿಲ್ಲ ಅಂದ್ರೂ ಕೂಡ ಅಷ್ಟೇ ಈ ODI ಇಲ್ಲಿ 280 290 ಆನ್ ಇಯರ್ ಸ್ಕೋರ್ ಕೂಡ ನೋಡಕ್ಕೆ ಸಿಕ್ಕಿದೆ. ಅಂದ್ರೆ ODI ಮ್ಯಾಚಸ್ ಮಾತ್ರ ಹೇಳ್ತಾ ಇದೀನಿ. ಆನ್ ಇಯರ್ ಸ್ಕೋರ್ಗಳು ಕೂಡ ನೋಡಕ್ಕೆ ಸಿಕ್ಕಿದೆ. ಹಾಗೆ ಇವತ್ತು ಬ್ಯಾಟಿಂಗ್ ಅಂದ್ರೆ ಯಾರೇ ಟಾಸ್ ಅನ್ನ ವಿನ್ ಆದ್ರೂ ಕೂಡ ಅಷ್ಟೇ ಆಲ್ಮೋಸ್ಟ್ ಇಲ್ಲಿ ಬ್ಯಾಟಿಂಗ್ ಫಸ್ಟ್ ಮಾಡೋದು ಕೂಡ ಅದೇ ರೀತಿ ಅಡ್ವಾಂಟೇಜ್ ಕೂಡ ಇದೆ, ಮತ್ತೆ ಬ್ಯಾಟಿಂಗ್ ಸೆಕೆಂಡ್ ಮಾಡೋದು ಕೂಡ ಅದೇ ರೀತಿ ಅಡ್ವಾಂಟೇಜ್ ಕೂಡ ಇದೆ. ಹಾಗಾಗಿ ಇವತ್ತು ಟಾಸ್ ಅನ್ನ ವಿನ್ ಆದರೂ ಆಲ್ಮೋಸ್ಟ್ ಚೇಸಿಂಗ್ ಅನ್ನ ಸೆಲೆಕ್ಟ್ ಮಾಡ್ಕೊಬಹುದು. ಏನಕ್ಕೆ ಈ ಪಿಚ್ ಅಲ್ಲಿ ಇದುವರೆಗೂ ಚೇಸಿಂಗ್ ಮಾಡಿರೋರು ಆಲ್ಮೋಸ್ಟ್ ವಿನ್ ಕೂಡ ಆಗಿದ್ದಾರೆ. ಹಾಗಾಗಿ ಇವತ್ತು ಯಾರೇ ಟಾಸ್ ವಿನ್ ಆದ್ರೂ ಆಲ್ಮೋಸ್ಟ್ ಚೇಸಿಂಗ್ ನ ಸೆಲೆಕ್ಟ್ ಕೂಡ ಮಾಡ್ಕೊಬಹುದು. ಇನ್ ಕೇಸ್ ಇಲ್ಲಿ ಬ್ಯಾಟಿಂಗ್ ಫಸ್ಟ್ ತಗೊಂಡ್ರು ಕೂಡ ಅಷ್ಟೇ, ಒಂದು ಏನಿಲ್ಲ ಅಂದ್ರೂ ಕೂಡ ಅಷ್ಟೇ ಇನ್ ಕೇಸ್ ಈಗ ನಮ್ಮ ಟೀಮ್ ಇಂಡಿಯಾನೇ ಬ್ಯಾಟಿಂಗ್ ಫಸ್ಟ್ ನ ಮಾಡಿ ಒಂದು 300+ ರನ್ ಇಲ್ಲಿ ಕೂರಿಸ್ಬಿಟ್ರು ಅಂದ್ರೆ ಆಲ್ಮೋಸ್ಟ್ ಹೆಂಗಾರ ಇಲ್ಲಿ ಕಂಟ್ರೋಲ್ ಮಾಡ್ಕೊಬಹುದು. ಇನ್ನೊಂದು ಲಾಸ್ಟ್ 8 ಮ್ಯಾಚ್ ಸ್ಟಾರ್ಟ್ಸ್ ಅನ್ನ ತೆಗೆದುಕೊಳ್ಳೋಕೆ ಹೋದ್ವಿ ಅಂದ್ರೆ ಆಗಿರೋ 8 ಮ್ಯಾಚ್ ಅಲ್ಲಿ ಸುಮಾರು ಒಂದು 4 ರಿಂದ 5 ಸಲ ಇಲ್ಲಿ ಚೇಸಿಂಗ್ ಮಾಡಿರೋ ಟೀಮ್ ವಿನ್ ಕೂಡ ಆಗಿದೆ. ನಾವು ಉಳಿದ 3 ಮ್ಯಾಚ್ ಅಲ್ಲಿ ಬ್ಯಾಟಿಂಗ್ ಫಸ್ಟ್ ಮಾಡಿರೋ ವಿನ್ ಕೂಡ ಆಗಿದ್ರೆ. ಹಾಗಾಗಿ ಈ ಪಿಚ್ ಚೇಸಿಂಗ್ ಗೆ ಸ್ವಲ್ಪ ಅಡ್ವಾಂಟೇಜ್ ಕೂಡ ಇರುವಂತದ್ದು. ಇನ್ನ ಎರಡು ಟೀಮ್ ನ ಹೆಡ್ ಟು ಹೆಡ್ ನೋಡಕ್ ಹೋದ್ವಿ ಅಂದ್ರೆ ಇದುವರೆಗೂ ಎರಡು ಟೀಮ್ಸ್ ಕೂಡ 110 ಸಲ ಗೇಮ್ ಅನ್ನ ಕೂಡ ಆಡಿದೆ. 110 ಸಲಿಯಲ್ಲಿ ಇಂಡಿಯಾ ಸುಮಾರು 61 ಸಲ ವಿನ್ ಕೂಡ ಆಗಿದೆ. ಅದಾದ್ಮೇಲೆ ಇಂಗ್ಲೆಂಡ್ 44 ಸಲ ವಿನ್ ಕೂಡ ಆಗಿದೆ. ಇಲ್ಲಿ ಇಂಡಿಯಾ ತುಂಬಾ ಸ್ಟ್ರಾಂಗ್ ಆಗಿ ಡಾಮಿನೇಟ್ ಕೂಡ ಮಾಡಿದೆ. ಇವತ್ತು ಕೂಡ ಅದನ್ನ ಉಳಿಸ್ಕೊಂಡ್ರೆ ಸಾಕಾಗಿದೆ. ಈಗ ಏನಕ್ಕೆ ಅಂದ್ರೆ ಬ್ಯಾಕ್ ಟು ಬ್ಯಾಕ್ ಲಾಸ್ಟ್ ಸ್ಟ್ರೀಕ್ ನೋಡಿ 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 ನಮ್ಗಂತೂ ಫುಲ್ಲು ತರ ಸೈಕ್ ಆಗೋಗ್ಬಿಟ್ಟಿದೀವಿ. ಹಾಗಾಗಿ ಇವತ್ತು ಇಂಡಿಯಾ ವಿನ್ ಆಗ್ಲೇಬೇಕು. ಇನ್ನ ಈ ಎಡ್ ಬಾಸ್ಟನ್ ಪಿಚ್ ಅಲ್ಲಿ ನಮ್ಮ ಟೀಮ್ ಇಂಡಿಯಾ ಇದುವರೆಗೂ 12 ಮ್ಯಾಚ್ ಅನ್ನ ಕೂಡ ಆಡಿದೆ. ಅಂದ್ರೆ 12 ODI ಮ್ಯಾಚ್ ಅನ್ನ ಕೂಡ ಆಡಿದೆ. 12 ಮ್ಯಾಚಸ್ ಅಲ್ಲಿ 8 ಸಲ ವಿನ್ ಆದ್ರೆ 4 ಸಲ ಲಾಸ್ ಕೂಡ ಆಗಿದೆ. ಮತ್ತೆ ಈ ಪಿಚ್ ಅಲ್ಲಿ ಕೂಡ ಅಷ್ಟೇ ನಮ್ಮ ಟೀಮ್ ಇಂಡಿಯಾ ಸ್ಟಾಟ್ಸ್ ತುಂಬಾ ಚೆನ್ನಾಗಿ ಕಾಣ್ತಿದೆ. ನೋಡ್ಬೇಕು ಇವತ್ತು ನಮ್ಮ ಪ್ಲೇಯರ್ಸ್ ಗಳು ಯಾವ ತರ ಮಿಂಚ್ತಾರೆ ಅಂತ. ಇನ್ನ ಈ ಪಿಚ್ ಅಲ್ಲಿ ಇಂಗ್ಲೆಂಡ್ ಮತ್ತೆ ಇಂಡಿಯಾದ ಹಿಟ್ ವೇಟ್ ನೋಡಕ್ ಹೋದ್ವಿ ಅಂದ್ರೆ ಇದುವರೆಗೂ 5 ಮ್ಯಾಚಸ್ ಕೂಡ ಆಡಿದೆ. 5 ಮ್ಯಾಚ್ ಅಲ್ಲಿ 3 ಸಲ ನಮ್ಮ ಟೀಮ್ ಇಂಡಿಯಾ ವಿನ್ ಆದ್ರೆ ಇಂಗ್ಲೆಂಡ್ ಕೇವಲ 2 ಸಲ ವಿನ್ ಕೂಡ ಆಗಿದೆ. ಈ ಸ್ಟಾರ್ಟ್ಸ್ ಅಲ್ಲಿ ಪ್ರತಿಯೊಂದರಲ್ಲಿ ಕೂಡ ಇಂಡಿಯಾ ತುಂಬಾ ಡಾಮಿನೇಟ್ ಕೂಡ ಮಾಡ್ತಿದೆ. ಮತ್ತೆ ಇದ್ರಲ್ಲೇ ಗೊತ್ತಾಗ್ತಿದೆ ಈ ಪಿಚ್ ಅಲ್ಲಿ ಟೀಮ್ ಇಂಡಿಯಾ ಪ್ಲೇಯರ್ ಸ್ಟಾರ್ಟ್ಸ್ ಚೆನ್ನಾಗಿದೆ ಅಂತ. ಯಾವ ತರ ಪರ್ಫಾರ್ಮ್ ಮಾಡ್ತಾರೆ ಅಂತ ನೋಡ್ಬೇಕು. ಇನ್ನ ಎರಡು ಟೀಮ್ ನ ಪ್ರೆಡಿಕ್ಟೆಡ್ 11 ಕಡೆ ಬಂದ್ವಿ ಅಂದ್ರೆ ಆಲ್ಮೋಸ್ಟ್ ಇದು ಕನ್ಫರ್ಮ್ ಕೂಡ ಆಗಿರುತ್ತೆ. ಏನಾದ್ರು ಚೇಂಜಸ್ ಇತ್ತು ಅಂದ್ರೆ ಒಂದಿಲ್ಲ ಅಂದ್ರೆ 2 ಚೇಂಜಸ್ ನ ಅಷ್ಟೇ ಮಾಡ್ಕೊಬಹುದು. ಅದ್ ಬಿಟ್ರೆ ಆಲ್ಮೋಸ್ಟ್ ಇದು ಕನ್ಫರ್ಮೇ ಇದು. ಫಸ್ಟ್ ಇಂಗ್ಲೆಂಡ್ ಕಡೆ ಹೋಗೋದ್ರೆ ಜೇಕಬ್ ಬೆಥೆಲ್, ಬೆನ್ ಡಕೆಟ್, ಜೋ ರೂಟ್, ಮತ್ತೆ ಹ್ಯಾರಿ ಬ್ರೂಕ್, ಜೋಸ್ ಬಟ್ಲರ್, ಸ್ಯಾಮ್ ಕರನ್, ವಿಲ್ ಜಾಕ್ಸ್, ಜೋಫ್ರಾ ಆರ್ಕರ್, ಲಿಯಾಮ್ ಡಾಸನ್, ಜೋಶ್ ಟಂಗು, ಆದಿಲ್ ರಶೀದ್. ಇದು ಇಂಗ್ಲೆಂಡ್ ನ ಪ್ಲೇಯಿಂಗ್ 11 ಕೂಡ ಆಗಿದೆ. ಇಂಡಿಯಾದ ಕಡೆ ಬಂದ್ವಿ ಅಂದ್ರೆ ರೋಹಿತ್ ಶರ್ಮಾ, ಶುಭ್ಮನ್ ಗಿಲ್, ವಿರಾಟ್ ಕೊಹ್ಲಿ, ಶ್ರೇಯಸ್ ಅಯ್ಯರ್, KL ರಾಹುಲ್, ಅಕ್ಷರ್ ಪಟೇಲ್, ವಾಷಿಂಗ್ಟನ್ ಸುಂದರ್, ಕುಲ್ದೀಪ್ ಯಾದವ್, ಜಸ್ಪ್ರೀತ್ ಬುಮ್ರಾ, ಪ್ರಸಿದ್ಧ ಕೃಷ್ಣ, ಆರ್ಶದೀಪ್ ಸಿಂಗ್ ನಮ್ಮ ಇಂಡಿಯಾ ಟೀಮ್ ನ ಪ್ಲೇಯಿಂಗ್ 11 ಕೂಡ ಆಗಿದೆ. ಇನ್ನ ನಮ್ಮ ಟೀಮ್ ಇಂಡಿಯಾ ಕಡೆಯಿಂದ ಯಾರ ಸ್ಟಾರ್ಟ್ಸ್ ಈ ಪಿಚ್ ಅಲ್ಲಿ ಚೆನ್ನಾಗಿದೆ ಅಂತ ನೋಡಕ್ ಹೋದ್ವಿ ಅಂದ್ರೆ ರೋಹಿತ್ ಶರ್ಮನ್ ಸ್ಟಾರ್ಟ್ಸ್ ಈ ಪಿಚ್ ಅಲ್ಲಿ ಸಖತ್ತಾಗಿದೆ. ಇದುವರೆಗೂ ಆಡಿರುವ ಮ್ಯಾಚ್ ಅಲ್ಲಿ ಸುಮಾರು 446 ರನ್ ಸ್ಕೋರ್ ಕೂಡ ಮಾಡಿದ್ರೆ. ಅದಾದ್ಮೇಲೆ ಈ ಪಿಚ್ ಅಲ್ಲಿ ಅವರ ಅವರೇಜ್ ಸ್ಕೋರ್ 89 ರನ್ ಕೂಡ ಇದೆ. ಹಾಗಾಗಿ ಇವತ್ತು ಕೂಡ ಅಷ್ಟೇ ರೋಹಿತ್ ಶರ್ಮಾ ಇಂದ ಒಂದು ಒಳ್ಳೆ ರನ್ಸ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಅದಾದ್ಮೇಲೆ ವಿರಾಟ್ ಕೊಹ್ಲಿ ಒಂದು ಸ್ಟಾರ್ಟ್ಸ್ ಕೂಡ ಅಷ್ಟೇ ಈ ಪಿಚ್ ಅಲ್ಲಿ ಸಖತ್ತಾಗಿ ಕಾಣಿಸ್ಕೊಳ್ತಾ ಇದೆ. ಈ ಪಿಚ್ ಅಲ್ಲಿ ಇದುವರೆಗೂ ಸುಮಾರು 16 ಮ್ಯಾಚ್ ಅನ್ನ ಕೂಡ ಆಡಿದ್ರೆ 16 ಮ್ಯಾಚ್ ಅಲ್ಲಿ 581 ರನ್ ಕೂಡ ಹೊಡೆದಿದ್ದಾರೆ. ಅದಾದ್ಮೇಲೆ 2017ರಲ್ಲಿ
ಬಾಂಗ್ಲಾದೇಶ್ ಅಗೇನ್ಸ್ಟ್ ಗೇಮ್ ಅನ್ನ ಕೂಡ ಆಡಿದ್ರು. ಅವಾಗಲೂ ಕೂಡ ಸುಮಾರು 90 ರನ್ ಕೂಡ ಹೊಡೆದಿದ್ರು. ಅದಾದ್ಮೇಲೆ ಮತ್ತೆ ಪಾಕಿಸ್ತಾನ ಅಗೇನ್ಸ್ಟ್ ಕೂಡ ಅಷ್ಟೇ ಇದೇ ಪಿಚ್ ಅಲ್ಲಿ ಗೇಮ್ ಅನ್ನ ಕೂಡ ಆಡಿದಾಗ್ಲು ಒಳ್ಳೆ ರನ್ ಸ್ಕೋರ್ ಕೂಡ ಮಾಡಿದ್ರೆ. ಇವತ್ತು ಕೂಡ ರೋಹಿತ್ ಶರ್ಮಾ ಮತ್ತೆ ವಿರಾಟ್ ಕೊಹ್ಲಿಯಿಂದ ಒಂದು ಒಳ್ಳೆ ರನ್ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ಅದಾದ್ಮೇಲೆ ಈ ಪಿಚ್ ಅಲ್ಲಿ ಜೋಯ್ ರೂಟ್ ಮತ್ತೆ ಜೇಕಬ್ ಬೆಥಲ್ ನ ಸ್ಟಾಟ್ಸ್ ಕೂಡ ಸಖತ್ತಾಗಿದೆ. ಇನ್ನೇನು ಅವ್ರದೇ ಹೋಮ್ ಗ್ರೌಂಡ್ ಅಲ್ಲ, ಹಾಗಾಗಿ ಸ್ಟಾಟ್ಸ್ ಗಳು ಚೆನ್ನಾಗಿದ್ದೇ ಇರುತ್ತೆ. ಇನ್ನ ಇವತ್ತಿನ ಮ್ಯಾಚ್ ಅಲ್ಲಿ ಯಾರು ಸಖತ್ತಾಗಿ ಸ್ಕೋರ್ ಮಾಡಬಹುದು ಅಂತ ನನಗೆ ಅನಿಸುತ್ತೆ ಅಂದ್ರೆ, ನಮ್ಮ ಟೀಮ್ ಇಂಡಿಯಾ ಕಡೆಯಿಂದ ರೋಹಿತ್ ಶರ್ಮಾ ಮತ್ತೆ ವಿರಾಟ್ ಕೊಹ್ಲಿಯಿಂದ ಒಂದು ಒಳ್ಳೆ ಇನ್ನಿಂಗ್ಸ್ ಅನ್ನ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ಏನಕ್ಕೆ ಈ ಒಂದು ಪಿಚ್ ಅಲ್ಲಿ ಈಗಾಗಲೇ ಪ್ರೀವಿಯಸ್ ಗೆ ಆಡಿರೋ ಹಿಸ್ಟ್ರಿ ಕೂಡ ಇದೆ, ಮತ್ತೆ ಸಖತ್ತಾಗಿರೋ ಸ್ಟಾಟ್ಸ್ ಅನ್ನ ಕೂಡ ಹೊಂದಿದ್ದಾರೆ. ಇವತ್ತು ಅವರ ಬ್ಯಾಟ್ ಇಂದ ಸಖತ್ತಾಗಿರೋ ಒಂದು ಪರ್ಫಾರ್ಮೆನ್ಸ್ ಕೂಡ ನೋಡಕ್ ಸಿಗ್ಬೋದು. ಅದಾದ್ಮೇಲೆ ಇಂಗ್ಲೆಂಡ್ ಕಡೆಯಿಂದ ಜೇಕಬ್ ಬೆಥಲ್ ಮತ್ತೆ ಜೋಯ್ ರೂಟ್ ಇಂದ ಕೂಡ ಒಂದು ಒಳ್ಳೆ ಸ್ಕೋರ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಅದಾದ್ಮೇಲೆ ಯಾರು ಹೈಯೆಸ್ಟ್ ವಿಕೆಟ್ ಟೇಕರ್ ಆಗ್ಬೋದು ಅಂದ್ರೆ ಜಸ್ಪ್ರೀತ್ ಬುಮ್ರಾಗೆ ವಿಕೆಟ್ ಗಳು ಕೂಡ ಬಿಡಬಹುದು. ಏನಕ್ಕೆ ಇಂಟರ್ನ್ಯಾಷನಲ್ ಅಂತ ಬಂತು ಅಂದ್ರೆ ಜಸ್ಪ್ರೀತ್ ಬುಮ್ರಾನ ಒಂದು ಪರ್ಫಾರ್ಮೆನ್ಸ್ ಸಖತ್ತಾಗಿ ಕೂಡ ಕಾಣಿಸ್ಕೊಳುತ್ತೆ. ಹಾಗಾಗಿ ಜಸ್ಪ್ರೀತ್ ಬುಮ್ರಾ ಒಂದು ಒಳ್ಳೆ ವಿಕೆಟ್ಸ್ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು. ಅದಾದ್ಮೇಲೆ ಈ ಕಡೆ ಜೋಫ್ರಾ ಆರ್ಚರ್ ಈಗಾಗಲೇ ಸಖತ್ತಾಗಿರೋ ಫಾರ್ಮ್ ಅಲ್ಲಿ ಕೂಡ ಕಾಣಿಸ್ಕೊಂತಿದ್ರೆ. T20 ಯಾವ್ಯಾವ ಲೆವೆಲ್ ಅಲ್ಲಿ ವಿಕೆಟ್ ಅನ್ನ ತೆಗ್ ಬಿಸಾಕಿದ್ದಾರೆ ನೀವೇ ನೋಡಿದ್ರೆ, ಅದೇ ಒಂದು ಫಾರ್ಮ್ ಈ ಒಂದು ಮ್ಯಾಚ್ ಅಲ್ಲಿ ಕೂಡ ಕಂಟಿನ್ಯೂ ಆಗ್ಬಹುದು. ಇನ್ನ ಫೈನಲ್ ಪ್ರಿಡಿಕ್ಷನ್ ಕಡೆ ಬಂದ್ರೆ ಇವತ್ತಿನ ಮ್ಯಾಚ್ ನನಗೆ ಇಂಡಿಯಾ ಹೊಡಿಬಹುದು ಅಂತ ಅನಿಸಿದೆ. ಆದ್ರೂ ಕೂಡ ಒಂದ್ ಕಡೆ ಈಗ ಇಂಗ್ಲೆಂಡ್ ಅವರು ಸಖತ್ತಾಗಿರೋ ಒಂದು ಫಾರ್ಮ್ ಅಲ್ಲಿ ಕೂಡ ಇದಾರೆ. T20 ಫಾರ್ಮೆಟ್ ಅಲ್ಲಿ ನೀವೇ ನೋಡಿದ್ರ ಒಂದೇ ಒಂದು ಮ್ಯಾಚ್ ಕೂಡ ಬಿಟ್ಕೊಟ್ಟಿಲ್ಲ. ಪ್ರತಿ ಮ್ಯಾಚ್ ಅಲ್ಲಿ ಕೂಡ ಕಿತ್ತು ಹೊಡೆದಿದ್ದಾರೆ. ಅದೇ ಒಂದು ಫಾರ್ಮ್ ಇವತ್ತು ಕಂಟಿನ್ಯೂ ಆಯ್ತು ಅಂದ್ರೆ ಇಂಡಿಯಾಕ್ಕೆ ಸಖತ್ತು ಡೇಂಜರ್ ಆಗೋ ಚಾನ್ಸಸ್ ಕೂಡ ಆಗುತ್ತೆ. ಆದ್ರೂ ಕೂಡ ಜಾಸ್ತಿ ಇವತ್ತು ಹೋಪ್ ಇರೋದೆ ರೋಹಿತ್ ಶರ್ಮಾ ಮತ್ತೆ ವಿರಾಟ್ ಕೊಹ್ಲಿ ಮೇಲೆ, ಮತ್ತೆ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಜಸ್ಪ್ರೀತ್ ಬುಮ್ರಾ ಮೇಲೆ ಹೋಪನ ಕೂಡ ಇಟ್ಕೊಂಡಿದೀವಿ. ನೋಡೋಣ ಈ 3 ಜನ ಇವತ್ತು ಗೇಮ್ ಚೇಂಜರ್ ಆಗ್ತಾರ ಇಲ್ವಾ ಅಂತ ನಿಮ್ಗೆ ಅನ್ಸುತ್ತೆ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಹಾಕಿ ಒಂದು ಲೈಕ್ ಅನ್ನ. ಇದೇ ರೀತಿ ಹೆಚ್ಚಿನ ಅಪ್ಡೇಟ್ಸ್ಗೆ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಒಂದು ಫ್ರೆಶ್ ಕಂಟೆಂಟ್ ಜೊತೆಗೆ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಒಂದೇ ಮಾತರಂ.